ಮಧ್ಯಾಹ್ನ 12ರಿಂದ 2 ಗಂಟೆಯ ಒಳಗೆ ಒಂದು 5 ನಿಮಿಷ ಹೊರಗೆ ಹೋಗ್ಲಿಕ್ಕಿಲ್ಲ. ನಮ್ಮ ಫಸ್ಟ್ ಡೈಲಾಗ್ ಏನಪ್ಪ ಅಂತೇಳಿ ಹೇಳಿದರೆ, ಯಬ್ಬಾ ಎಂಥ ಸೆಕೆ. ಎಲ್ಲರಿಗೂ ನಮಸ್ಕಾರ, ಸಕ್ಡಾಂಕೈ ನಮಸ್ಕಾರ. ಬೇಸಿಗೆಗಾಲ ಆರಂಭವಾಗಿದೆ. ಜ್ಯೂಸ್, ಶರ್ಬತ್, ಮಜ್ಜಿಗೆ, ನೀರು ಇದನ್ನೆಲ್ಲ ಯಾವತ್ತೂ ಕುಡಿತಾನೇ ಇರುವ. ಊಟ ಬೇಡ ಅಂತೇಳಿ ಹೇಳಿ ಎಷ್ಟೋ ಸಾರಿ ನಮಗೆ ಅನಿಸಿದ್ದಿದೆ. ಇದು ಕೇವಲ ನಮಗೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಮರ ಗಿಡಗಳಿರ್ಬೋದು, ಎಲ್ಲರೂ ಕೂಡ ನೀರಿಗಾಗಿ ಈಗ ಹಪಹಪಿಸ್ತಾರೆ. ಸೊ ಮರಗಿಡಗಳಿಗೆ ನೀರುಣಿಸಿ, ಅಳಿಲು ಪಕ್ಷಿಗಳಿಗೆ ಅನ್ನ ಮತ್ತು ನೀರನ್ನು ಮನೆಯ ಆವರಣದ ಹತ್ರ ಯಾವತ್ತೂ ಇಟ್ಟು ಬಿಡಿ, ಅವುಗಳು ಅದನ್ನು ಸ್ವೀಕರಿಸಿ ನಿಮ್ಮನ್ನು ಹರಸ್ತದೆ ಅಂತೇಳಿ ಹೇಳ್ತಾ, ಇವತ್ತು ನಿಮಗೆ ಯಾವುದೇ ಅಡುಗೆಯನ್ನು ನಾನು ತೋರಿಸ್ತಾ ಇಲ್ಲ. ಅದರ ಬದಲಾಗಿ ನಮ್ಮ ಕಾರ್ಕಳದ ವೆಂಕಟರಮಣ ಮಹಿಳಾ ಭಜನಾ ಮಂಡಳಿಯವರು ಗುರುಗುಣಗಾನ, ಅದೇ ರೀತಿ ಶತಕಂಠ ಗಾಯನ ಇದನ್ನು ಒಂದು ಹಮ್ಮಿಕೊಂಡ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಮ್ಮ GSB ಸಮಾಜದ ಶ್ರೇಷ್ಠ ಯತಿವರ್ಯರಲ್ಲಿ ಓರ್ವರಾಗಿರುವಂತಹ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮಿಗಳ 100ನೇ ವರ್ಷದ ಜನ್ಮ ಶತಾಬ್ದಿಯ ಪ್ರಯುಕ್ತ ಎಲ್ಲ ಕಡೆಗಳಲ್ಲಿ ಗುರುಗುಣಗಾನ, ಅದೇ ರೀತಿ 100 ಗಾಯಕರು ಒಟ್ಟು ಸೇರಿ ಶತಕಂಠ ಗಾಯನದ ಕಾರ್ಯಕ್ರಮ ಆದದ್ದಿದೆ. ಆದರೆ ನಮ್ಮ ಒಂದು ಕಾರ್ಕಳದಲ್ಲಿ ಅವರ ಜನ್ಮದಿನದಂದೇ ಅಂತೇಳಿ ಹೇಳಿದರೆ ಸ್ವಾತಿ ನಕ್ಷತ್ರದಂದೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು ಅಂತೇಳಿ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗ್ತದೆ. ಸೊ ಇದನ್ನು ನಮ್ಮ ವೆಂಕಟರಮಣ ದೇವಸ್ಥಾನದ ಹತ್ತಿರ ಇರುವಂತಹ ದೇವಳದ ಕೆರೆ ಏನಿದೆ ಅದರ ಸುತ್ತ ಹಮ್ಮಿಕೊಂಡಿದ್ದರು. ಇದಕ್ಕಿಂತ ಮೊದಲು ನಾನು ವಿಡಿಯೋವನ್ನು ಹಾಕುವಾಗ ನಿಮಗೆ ನಮ್ಮ ಪ್ರಾಕ್ಟೀಸ್ ಆಗ್ತಾ ಇರುವಂಥದ್ದನ್ನು ಹೇಳಿದ್ದೆ, ತೋರಿಸಿದ್ದೆ ಕೂಡ. ಸೊ 4-6 ಪ್ರಾಕ್ಟೀಸ್ನ ನಂತರ ಇವತ್ತು ನಾವೊಂದು ಆ ಹಾಡನ್ನು ಜೊತೆಯಾಗಿ ಹಾಡುವವರಿದ್ದೆವು. ಇದಾಗಿ ಸುಮಾರು 6 ದಿನ ಆಯಿತು. ಅದ್ಭುತವಾಗಿರುವಂಥ ಅರೇಂಜ್ಮೆಂಟ್. ಸೊ ನಾವು ಮೊದಲು ಬಂದ ಹಾಗೆ ನಮಗೆ ಬ್ಯಾಚ್ ಮತ್ತು ಶಾಲನ್ನು ಕೊಟ್ಟರು. ಅದರ ನಂತರ ಒಂದು ಉಪಹಾರ ವ್ಯವಸ್ಥೆಯೂ ಕೂಡ ಇತ್ತು. ಚಿಪ್ಸ್, ಶೀರಾ, ಪಲಾವ್, ಗೋಡಂಬಿ, ಲಡ್ಡು, ಕಷಾಯ ಅಂತೇಳಿ ಹೇಳಿ ನಾವು ಹೊಟ್ಟೆಯನ್ನು ತುಂಬಿಸಿಕೊಂಡು ಮತ್ತೊಮ್ಮೆ ಕೆರೆಯ ಸುತ್ತ ಹೋದ್ವಿ. ಎಲ್ಲರ ಮುಖದಲ್ಲಿ ಸಂತೋಷ, ಸಂಭ್ರಮ, ನಗು. ಯಾಕಂತೇಳಿ ಹೇಳಿದರೆ ಇಂತಹ ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡಿದ್ದಾರೆ. ಬಟ್ ಬೇರೆ ಕಡೆ ಹೇಗಂತೇಳಿ ಹೇಳಿದರೆ ಅತ್ಯುತ್ತಮವಾದಂಥ ಗಾಯಕರು, ಹೆಸರುವಾಸಿ ಗಾಯಕರು, ಹಾಡಿನಲ್ಲಿ ಅನುಭವವನ್ನು ಪಡೆದವರು ಅಂಥವರನ್ನು ಸಿಲೆಕ್ಟ್ ಮಾಡಿದರು. ಬಟ್ ಇಲ್ಲಿ ಹೇಗಂತೇಳಿ ಹೇಳಿದರೆ ನಮಗೆಲ್ಲರಿಗೂ ಕೂಡ ಅಂತೇಳಿ ಹೇಳಿದರೆ ಸಾಮಾನ್ಯ ಗಾಯಕರಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು, ಪ್ರಾಶಸ್ತ್ಯವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. 3:30-4 ಗಂಟೆಯೊಳಗಾಗಿ ನಮಗೆ ಕೆರೆ ಹತ್ರ ಬರುವ ಹಾಗೆ ಹೇಳಿದರು. ನನಗಂತೂ ಮಧ್ಯಾಹ್ನ ಒಂದು ಸ್ವಲ್ಪ ಮಲಗುವ ಅಂತೇಳಿ ಹೇಳಿದರೆ ಎಲ್ಲಿ ಟೈಮ್ ಆಗಿಬಿಡ್ತದ ಅನ್ನುವಂಥ ಒಂದು ಭಯ. ಯಾಕಂತೇಳಿ ಹೇಳಿದರೆ ಚೆನ್ನಾಗಿ ಹೊರಡಲಿಕ್ಕಿತ್ತು, ಹೊರಡುವಾಗ ಸಮಯ ಆಗ್ತದ ಅನ್ನುವಂಥ ಒಂದು ಆತಂಕ. ಸೊ ಅಂತೂ ಇಂತೂ ಇಲ್ಲಿ ಬಂದು ಒಂದಷ್ಟು ಸೆಲ್ಫಿ ಫೋಟೋ ಎಲ್ಲ ತೆಗೆದಾದ್ಮೇಲೆ ನಮ್ಮ ಗಾಯನ ಆರಂಭವಾಯಿತು. ಅದ್ಭುತವಾದಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ವೆಂಕಟರಮಣ ಮಹಿಳಾ ಭಜನಾ ಮಂಡಳಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ದೇವರಿಗೆ ಗುರುಗಳಿಗೆ ಶಿರಸ ವಂದಿಸ್ತಾ ಎಲ್ಲರೂ ಜೊತೆಯಾಗಿ ಹೇಳೋಣ, ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭವಾಗಲಿ. ನಮಸ್ತೆ.